ಯಾರಿನಿ ಮೋಹಿನಿ. ಮುತ್ತುವಿಗಾಗಿ ಬೆಳ್ಳಿ ಊಟ ತಂದುಕೊಟ್ಟ ವಿಚಾರವನ್ನ ಕೇಳಿ ನೀಲಾಂಬರಿ ಗಾಬರಿಯಾಗುತ್ತಾಳೆ. ಅದರಿಂದ ಅವರಿಬ್ಬರು ಹತ್ತಿರವಾಗುತ್ತಾರೇನೋ ಎಂಬ ಭಯ ನೀಲಾಂಬರಿಗೆ ಹೆಚ್ಚಾಗುತ್ತದೆ. ಅದನ್ನು ತಪ್ಪಿಸಲು ಬೆಳ್ಳಿಯನ್ನ ಮುಗಿಸಬೇಕು ಎಂದು ಹೇಳಿದ ಕೂಡಲೇ ಕೋಣೆಯಲ್ಲಿರುವ ನೀಲಾಂಬರಿಯ ಫೋಟೋ ಕೆಳಗೆ ಬಿದ್ದು ಗಾಜು ಒಡೆಯುತ್ತದೆ. ಒಡೆದ ಫೋಟೋವನ್ನ ನೋಡಿ ಕಂಗಾಲಾಗುತ್ತಾಳೆ. ಇತ್ತ ಬೆಳ್ಳಿ ಮುತ್ತು ಮಾವ ತನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದ ಮಾತನ್ನ ಪದೇ ಪದೇ ನೆನೆದು ಖುಷಿ ಪಡುತ್ತಾಳೆ. ಲಾಯರ್ ಮುತ್ತುವನ್ನ ಭೇಟಿಯಾಗಲು ಬರುತ್ತಿರುವ ವಿಷಯ ತಿಳಿದಿರುವುದರಿಂದ ಬೆಳ್ಳಿ ಮುಂಜಾನೆಯೇ ಮುತ್ತು ಮಾವನ ಮನೆಗೆ ಬಂದು ಸೇರುತ್ತಾಳೆ. ಮನೆಯವರು ಕಾರಣ ಕೇಳಿದಾಗ ಮುತ್ತು ಮಾವ ತನ್ನನ್ನು ಮದುವೆಯಾಗಲು ಒಪ್ಪಿದ್ದಾರೆ ಎಂದು ಹೇಳುತ್ತಾಳೆ. ನೀಲಾಂಬರಿ ಬೆಳ್ಳಿಯ ಮಾತುಗಳನ್ನ ಕೇಳಿ ಕೆಂಡಾಮಂಡಲವಾಗುತ್ತಾಳೆ. ಉತ್ಸಾಹದಲ್ಲಿರುವ ಬೆಳ್ಳಿ ಮಾತಿನ ವರಸೆಗೆ ಮನೆಯ ಜವಾಬ್ದಾರಿಯನ್ನ ಮತ್ತು ಬೀಗದ ಕೈಯನ್ನು ಕೊಟ್ಟರೆ ತಾನು ಎಲ್ಲವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತೇನೆ ಎನ್ನುತ್ತಾಳೆ. ಬೆಳ್ಳಿಯ ಅತಿಯಾದ ಉತ್ಸಾಹದಿಂದ ನೀಲಾಂಬರಿಗೆ ಮುಂದೆ ತನ್ನ ಅಧಿಕಾರಕ್ಕೆ ಅಪಾಯ ಕಾದಿದೆ ಎಂಬ ಸೂಚನೆ ಸಿಕ್ಕಂತೆ ಚಿಂತೆಗೆ ಬೀಳುತ್ತಾಳೆ. ಬೆಳ್ಳಿಯನ್ನ ಮುತ್ತುವಿಂದ ದೂರವಿಡಲು ನೀಲಾಂಬರಿ ಮಾಡುವ ಮುಂದಿನ ಸಂಚೇನು? ಬೈರಾ, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಲಾಯರ್ ಬಂದಾಗ ಆ ಬೆಳ್ಳಿ ಇಲ್ಲಿರಬಾರ್ದು ಅಷ್ಟೇ. ಬಾಮೈದ, ಇವತ್ತು ಶುಕ್ರವಾರ, ಕೆಟ್ಟ ಕೆಲಸ ಏನು ಮಾಡಕ್ ಹೋಗ್ಬೇಡ, ಒಳ್ಳೇದಾಗಲ್ಲ. ಗುರುವಾರ ಶುಕ್ರವಾರ ಅಂತ ದಿನ ಎಲ್ಲ ನೋಡಿ ಕೆಲಸ ಮಾಡಕ್ಕಾತ ಬಾವ. ನೀವು ಬೇರೆ ಇದೆಲ್ಲ ಯಾವ ಕ್ಯಾಲೆಂಡರಲ್ಲಿ ನೋಡಿದ್ರಿ? ಕ್ಯಾಲೆಂಡರ್ ನೋಡಿಲ್ಲ, ನಾನೇ ಸ್ವಂತವಾಗಿ ಹೇಳಿದ್ದು. ನಾನು ಎಷ್ಟು ಬುದ್ಧಿವಂತ ಅಂತ ನಾನು ಹೇಳ್ತೀನಿ ಕೇಳು, ಅಲ್ವಾ ಜಿಲೇಬಿ? ನಿಮ್ ಬುದ್ಧಿವಂತಿಕೆನ ಕೆಲಸದಲ್ಲಿ ಉಪಯೋಗಿಸಿ ದುಡಿಯೋದ್ ಕಲೀರಿ. ಜಿಲೇಬಿ, ಎಲ್ರ ಮುಂದೆ ಮರ್ಯಾದೆ ಕಳಿತೀಯ ನೀನು? ನನ್ನ ಮೇಲೆ ನಂಬಿಕೆನೇ ಇಲ್ಲ ನಿನಗೆ. ನಿಮ್ಮ ಮೇಲಿರೋ ನಂಬಿಕೆಯಿಂದಾನೆ ಹೇಳ್ತಿರೋದು. ನಿಮ್ಮ ಕೈಲಿ ಏನೂ ಆಗಲ್ಲ, ಬಾಯಿ ಮುಚ್ಕೊಂಡಿರಿ ಅಂತ. ಬೈರಾ, ನೀನು ಇವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ಮಾಡು. ಮುಂದೆ ಆಗೋ ಅಪಾಯನ ನಾವು ಈಗಲೇ ತಡಿಬೇಕು. ಇಲ್ಲ ಅಂದರೆ ಅಪಾಯನೇ ನಮ್ಮನ್ನ ನುಂಗ್ಬಿಡತ್ತೆ. ಚಿಕ್ಕತ್ತೆ, ನಾನು ಆಗ್ಲೇ ಹೇಳ್ದೆ ತಾನೆ ಎಲ್ಲ ಕೆಲಸ ನಾನೇ ನೋಡ್ಕೊಳ್ತೀನಿ ಅಂತ. ಮತ್ತೆ ನೀವ್ಯಾಕೆ ಬರಕ್ ಹೋದ್ರಿ? ಹೋಗಿ ಆರಾಮಾಗಿರಿ. ನಾನು ಅಡುಗೆ ಮನೆ ಕೆಲಸ ಮಾಡಕ್ ಬರ್ಲಿಲ್ಲ. ಮತ್ತೆ ಬೆಳ್ಳಿ, ನಿನ್ಗೆ ಅಡುಗೆ ಮನೆ ಕೆಲಸ ಮುಖ್ಯನಾ ಇಲ್ಲ ಮುತ್ತು ಮಾವನ್ ಮದ್ವೆ ಮಾಡ್ಕೊಳ್ಳೋದು ಮುಖ್ಯನಾ? ಏನ್ ಚಿಕ್ಕತ್ತೆ ಹೀಗೆ ಕೇಳ್ತೀರಾ? ಮುತ್ತು ಮಾವನ್ ಮದ್ವೆ ಮಾಡ್ಕೊಳ್ಳೋದು ಅದ್ ನಿಮ್ಗೂ ಗೊತ್ತು ತಾನೆ. ಮುತ್ತು ಮಾಮನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ತೊಂದರೆ ಬರಬಾರ್ದು ಅಂದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನ್ ಚಿಕ್ಕತ್ತೆ ಒಳ್ಳೆ ಚಿಕ್ಕ ಮಕ್ಕಳ ತರ ಮಾತಾಡ್ತೀರಾ? ಮುತ್ತು ಮಾವನೇ ಬಾಯ್ ಬಿಟ್ಟು ಮನ್ಸಾರೆ ನಿನ್ನನ್ ಮದ್ವೆ ಆಗ್ತೀನಿ ಅಂತ ಹೇಳಿರುವಾಗ ಈ ತೊಂದರೆ ಎಲ್ಲ ಯಾಕೆ ಬರುತ್ತೆ? ಇವಳು ಅಷ್ಟು ಸುಲಭಕ್ಕೆ ಬಗ್ಗವಳಲ್ಲ. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಬುದ್ಧಿವಂತೆ. ನಾನು ಹೇಳಿದ ಆಗಲ್ಲ ಬೆಳ್ಳಿ. ನಮ್ಮೂರಿನ ಕೆರೆ ಪಕ್ಕದಲ್ಲಿ ಒಂದು ದೇವಿ ದೇವಸ್ಥಾನ ಇದೆ. ದೇವ್ರ ಗುಣಿನ? ಅಯ್ಯೋ ಅಮ್ಮ ತಾಯಿ, ಭೂಮಿ ಮೇಲಿರೋ ಎಲ್ಲರನ್ನೂ ಕಾಪಾಡಮ್ಮ. ಆಮೇಲೆ ನೀನ್ ಹೋಗಿ ಆ ಕೆರೆನಲ್ಲಿ 21 ಸಾರಿ ಮುಳುಗೆದ್ ಬಂದ್ರೆ ನೀನೇನ್ ಅನ್ಕೊಂತೀಯೋ ಅದು ನೆರವೇರತ್ತೆ. ನಾನು ಇನ್ನೇನ್ ಕೇಳ್ಕೊತೀನಿ ಚಿಕ್ಕತ್ತೆ, ಮಾವಂದು ನಂದು ಮದ್ವೆ ಆಗ್ಲಿ ಅಂತ ಕೇಳ್ಕೊತೀನಿ. ಮದುವೆ ಅನ್ನೋದು ಜನ್ಮ ಜನ್ಮದ ಅನುಬಂಧ ಅಲ್ವಾ? ದೇವ್ರ ಆಶೀರ್ವಾದ ಇದ್ರೆ ಎಲ್ಲಾನು ಸುಸೂತ್ರವಾಗಿ ನೆರವೇರುತ್ತೆ. ಅದಕ್ಕೆ ನಾನೇನ್ ಮಾಡ್ಬೇಕು? ನೀನ್ ಹೋಗಿ ಈ ಪೂಜೆ ಸಲ್ಲಿಸ್ಬಿಟ್ ಬಂದ್ರೆ ನಿನ್ ಮದ್ವೆಗೂ ಯಾವ ತೊಂದ್ರೆನೂ ಇಲ್ಲ, ನಿನ್ಗೂ ಯಾವ ತೊಂದ್ರೆನೂ ಆಗಲ್ಲ. ನನಗೇನ್ ತೊಂದ್ರೆ ಆಗತ್ತೆ? ನನ್ನನ್ನು ಯಾರಾದ್ರೂ ಸಾಯಿಸ್ಬಿಡ್ತಾರಾ? ಅಯ್ಯೋ ಚಿಕ್ಕತ್ತೆ, ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ಬಿಟ್ರಿ? ನಾನು ಅವಾಗ ಕಾಮಿಡಿ ಮಾಡ್ತಿರ್ತೀನಿ. ಅದು ಹಾಗಲ್ಲಮ್ಮ ಬೆಳ್ಳಿ. ಮದ್ವೆ ಅಂದ್ರೆ 108 ಅಡೆತಡೆಗಳಿರ್ತವೆ. ನಿನ್ ಮದ್ವೆಗೆ ಎಲ್ರೂ ಮನ್ಸಾರ ಆಶೀರ್ವಾದ ಮಾಡ್ಬೇಕು ಅಂತ ಹಾಗೆ ಹೇಳ್ದೆ ಅಷ್ಟೇ. ಸರಿ ಚಿಕ್ಕತ್ತೆ, ಪೂಜೆ ನೆರವೇರಿಸ್ತೀನಿ. ಇವತ್ತು ಮನೇಲಿ ತುಂಬಾ ಕೆಲಸ ಇದೆ, ಅಡ್ಗೆ ಎಲ್ಲ ಮಾಡ್ಬೇಕು. ಅಯ್ಯೋ, ನಾಳೆ ಎಲ್ಲ ಆಗಲ್ಲ ಬೆಳ್ಳಿ. ನಾನು ಹೇಳೋದೇ ನಿಂಗೆ ಅರ್ಥ ಆಗ್ತಿಲ್ಲ. ಇವತ್ತು ಲಾಯರ್ ಯಾಕೆ ಮನೆಗೆ ಬರ್ತಿದ್ದಾರೆ ಹೇಳು? ನಂದು ಮಾವಂದು ಮದ್ವೆ ವಿಚಾರ ಮಾತಾಡಕ್ಕೆ ಅಲ್ವಾ? ಹಾಗಿದ್ಮೇಲೆ ಈ ಪೂಜೆನ ಯಾವಾಗ ಸಲ್ಲಿಸ್ಬೇಕು? ಅಯ್ಯೋ, ನಾನೊಬ್ಳು ದಡ್ಡಿ. ಅವ್ರು ಬರೋಕ್ಕೂ ಮುಂಚೆ ಪೂಜೆ ನೆರವೇರಿಸಿದ್ರೆ ಯಾವ ತೊಂದ್ರೆನೂ ಆಗಲ್ಲ ಅಲ್ವಾ ಚಿಕ್ಕತ್ತೆ? ಅಲ್ವಾ? ಈಗ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡೆ. ಸರಿ, ಹಾಗಾದ್ರೆ ಅಡ್ಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೋಗ್ತೀನಿ. ಬೆಳ್ಳಿ,
ನೀನು ಈ ಮನೆಗೆ ಬಂದಾಗ್ನಿಂದ ನನಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ಯಾ. ನಿನಗೋಸ್ಕರ ನಾನು ಒಂದೇ ಒಂದಿನ ಅಡುಗೆ ಮಾಡಲ್ಲ ಅಂತೀನಾ? ಒಂದು ಕೆಲಸ ಮಾಡು, ನೀನು ಬೇಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ದೇವ್ರ ಹತ್ರ ಬೇಡ್ಕೊಂಡು ಮನೆಗೆ ಬಂದ್ಬಿಡು. ಅಷ್ಟ್ರಲ್ಲಿ ಲಾಯರು ಬಂದಿರ್ತಾರೆ. ಅಯ್ಯೋ ನನ್ಗಿದ್ ಹೊಳ್ದೇ ಇರ್ಲಿಲ್ಲ. ಸರಿ ಚಿಕ್ಕತ್ತೆ, ನಾನು ಈಗಲೇ ಹೊರಡ್ತೀನಿ. ಇಷ್ಟು ಒಳ್ಳೆಯವ್ರು ನೀವು. ಅಂತೂ ಇಂತೂ ಅಂದ್ಕೊಂಡಿದ್ದ ಕೆಲಸ ಮುಗಿಸ್ಬಿಟ್ಟೆ ಅನ್ನು ಚಿಕ್ಕಮ್ಮ. ಬೈರಾ, ಬೆಳ್ಳಿ ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ. ಅವಳು ತುಂಬಾ ಬುದ್ಧಿವಂತೆ. ಏನೇನೋ ಸುಳ್ಳೇಳಿ ಅವಳನ್ನು ಕಳಿಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಚಿಕ್ಕಮ್ಮ, ನಿನ್ನ ಬುದ್ಧಿವಂತಿಕೆ ಮುಂದೆ ಎಲ್ಲ ತಲೆ ಬಾಗ್ಲೇಬೇಕು ಅನ್ನೋ. ಒಂದ್ಸಾರಿ ತಲೆ ಬಾಗಿದ್ರು ಅಂದ್ಕೋ, ಶಿವ ಶಿವ ಅಂತ ಶಿವನ್ ಪಾದನೇ ಸೇರಿಸ್ಬಿಡ್ತೀಯ ಅಲ್ವಾ ಚಿಕ್ಕಮ್ಮ? ಅದೆಲ್ಲ ಹೊರಗಿನವ್ರಿಗೆ ಕಣೋ. ಅದಿರ್ಲಿ, ದೇವಸ್ಥಾನದ ಕೆರೆ ಹತ್ರ ಕಳಿಸು ಅಂತ ಹೇಳ್ದ್ಯಲ್ಲ, ಏನ್ ಪ್ಲಾನ್ ಮಾಡಿದ್ಯಾ? ದೇವಸ್ಥಾನ ಕಳಿಸಿರೋದು ನೆಪ ಮಾತ್ರ. ಮುಖ್ಯವಾದ ವಿಷಯ ಇರೋದೆ ಆ ಕೆರೆಯಲ್ಲಿ. ಕೆರೆ ಪೂರ್ತಿ ಕೆಸರು. ಅದು ಅಲ್ಲದೆ ತುಂಬ ಜನ ಅಲ್ಲೋಗಿ ಪ್ರಾಣ ಬಿಟ್ಟಿದ್ದಾರೆ. ಮಿಸ್ ಆಗಿ ನೀರಲ್ಲಿ ಇಳಿದ್ಲು ಅಂದ್ಕೋ, ಜಾರ ಬಂಡಿ ಆಡ್ದಂಗೆ ಜಾರ್ಕೊಂಡು ಹೋಗ್ತಾ ಇರೋದೇನೆ. ಆ ದೇವರೇ ಬಂದರೂ ಕಾಪಾಡೋಕ್ಕಾಗಲ್ಲ. ಡೈರೆಕ್ಟ್ ಕೈಲಾಸಕ್ಕೆ. ಯಾರೂ ಇಳಿಯೋ ಆಗಿಲ್ಲ. ತುಂಬ ಅಪಾಯ ಇದೆ ಅಂತ ಪೊಲೀಸರು ಬೋರ್ಡ್ ಹಾಕಿದ್ದಾರೆ. ಬೈರಾ, ಅವಳಿಗೆ ಓದೋದಕ್ಕೆ ಬರುತ್ತೆ ಕಣೋ. ಆ ಕೆರೆ ಹತ್ರ ಹಾಕಿರೋ ಬೋರ್ಡ್ನ ನೋಡಿ ಅವಳು ನೀರಲ್ಲಿ ಇಳಿಲಿಲ್ಲ ಅಂದ್ರೆ ಏನೋ ಮಾಡೋದು? ಚಿಕ್ಕಮ್ಮ, ಎಲ್ಲ ದಾರಿಗೂ ಒಂದು ಅಡ್ಡಾರಿ ಇದೆ ಚಿಕ್ಕಮ್ಮ. ನಮ್ಮ ಹುಡುಗರನ್ನ ಅಲ್ಲಿ ಕಳಿಸಿದ್ದೀನಿ. ಬೋರ್ಡ್ನ ಕಿತ್ತೆಸಿತಾರೆ. ಇವಳು ಇಲ್ಲಿಂದ ಸೀದಾ ಹೋಗಿ ನೀರಲ್ಲಿ ಇಳಿತಾಳೆ. ಮೇಲ್ ಬರೋಕ್ಕಾಗದೆ ಶಿವ ಶಿವ ಅಂತ ಪ್ರಾಣ ಬಿಡ್ತಾಳೆ. ಒಂದು 3-4 ದಿನ ಆದಮೇಲೆ ಬಾಡಿ ತಾನಾಗ್ತಾನೆ ಮೇಲೆ ಬರುತ್ತೆ. ಪೊಲೀಸರು ಎನ್ಕ್ವೈರಿ ಅದು ಇದು ಅಂತ 1-2 ದಿನ ಮಾಡ್ತಾರೆ. ಅಷ್ಟೇ ಅಲ್ಲ, ವಿಚಾರಿಸೋಕ್ಕೆ ನಮ್ಮ ಮನೆಗೂ ಬರ್ತಾರೆ. ಅವಳು ಯಾರಿಗೂ ಹೇಳ್ದೆ ಯಾವಾಗ ಹೋದ್ಲು, ಅವಳು ಯಾಕೆ ಹೀಗೆ ಮಾಡ್ಕೊಂಡ್ಲು ಅಂತ ಗೊತ್ತಿಲ್ಲ ಅನ್ನೋ ರೀತಿ ನಮ್ಮ ನಾಟಕ ಮಾಡಬೇಕು. ಅದೇ ರೀತಿ ನಾನೆಲ್ಲರಿಗೂ ಹೇಳ್ತೀನಿ. ಅದೇ ಸತ್ಯ ಅಂತ ನಾನು ನಂಬಿಸ್ತೀನಿ. ನಿನ್ನ ನೋಡ್ತಿದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಕ್ಕನ ನೋಡಿದಷ್ಟೇ ಸಂತೋಷ ಆಗ್ತಿದೆ ಕಣೋ. ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅನ್ನೋ ಛಲ ವಿಷ ತುಂಬಿರೋ ನಾಗರಾವ್ ಕೂಡ ನಿನ್ನನ್ನು ನೋಡಿ ಭಯ ಪಡಬೇಕು. ಅಷ್ಟು ವಿಷ ಇದೆ ಕಣೋ ನಿನ್ನಲ್ಲಿ. ಇಡೀ ಆಸ್ತಿ ಎಲ್ಲ ನಿಂದೆ ಕಣೋ. ಇದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಮ್ಮ, ನಿನ್ನಿಷ್ಟಾಗೆ ಪೂಜೆನ ಭಕ್ತಿಯಿಂದ ಸಲ್ಲಿಸ್ತೀನಿ. ನಂದು ಮುತ್ತು ಮಾವನ್ ಮದ್ವೆನ ಯಾವುದೇ ತೊಂದರೆ ಇಲ್ದಂಗೆ ನಡೆಸ್ಕೊಡು ಪ್ಲೀಸು. ಅಯ್ಯಯ್ಯೋ, ಚಿಕ್ಕತ್ತೆ ಲೆಕ್ಕ ಇಡಬಾರ್ದು ಅಂದ್ರು. 21 ಸರಿ ಹೆಂಗ್ ನೆನ್ಪಿಟ್ಕೊಳ್ಳೋದು? ಹಾ, 21 ಕಲ್ ತಗೊಂಡು ಒಂದೊಂದ್ ಸರಿನೂ ಮುಳುಗೆದ್ಮೇಲೆ ದಡಕ್ಕೆಸೆದ್ರಾಯ್ತು.
ಹೇಳಿದ ಕೆಲಸ ಏನೋ ಆಯಿತು. ಯೋಚನೆನೇ ಮಾಡಬೇಡಣ, ನಾವು ಅನ್ಕೊಂಡಿರೋ ಕೆಲಸ ಮುಗ್ದಿದೆ. ಯೋಚನೆ ಮಾಡಬೇಡ ಅಂತ ಹೇಳಿ ನನ್ನ ಕುತ್ತಿಗೆ ತಂದ್ಬಿಟ್ಟಿಯಾ. ಅವಳು ನೀರಲ್ಲಿ ಮುಳುಗಿದಳೋ ಇಲ್ವೋ ಅಂತ ಕ್ಲಿಯರಾಗಿ ನೋಡ್ಬಿಟ್ಟು ಹೇಳು. ಇಲ್ಲಣ್ಣ, ನಾವು ಕೆರೆ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಅವಳು ಮುಳುಗಿ ಸುಮಾರು ಹೊತ್ತಾಯ್ತು. ಅವಳು ಮೇಲೆ ಬರೋಕ್ಕೆ ಚಾನ್ಸೇ ಇಲ್ಲಣ್ಣ. ನೀವು ಆರಾಮಾಗಿರಿ ಅಣ್ಣ. ಅಮ್ಮ, ಏನೇ ಬೆಳ್ಳಿ, ಯಾವುದೋ ಊರಿಂದ ಬಂದು ನನ್ನ ಮನೆಗೆ ಬಂದು ಅದು ನನ್ನ ಮುಂದೆನೆ ನಾಟಕ ಆಡಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದೀಯಾ? ಈ ನಾಟಕದ ಸೂತ್ರಧಾರಿನೇ ನಾನು. ದಾಳ ಇಲ್ದೇನೆ ಹೇಗೆ ಆಟ ನಡೆಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಚಿಕ್ಕಮ್ಮ, ಲಾಯರ್ಗೆ ಬರಕ್ಕೆ ಹೇಳಿದ್ದೀನಿ, ಇನ್ನೇನು ಬಂದ್ಬಿಡ್ತಾರೆ. ಲಾಯರ್ಗೆಲ್ಲ ಯಾಕಪ್ಪ ಬರೋದಕ್ಕೆ ಹೇಳಕ್ ಹೋದೆ? ಇಲ್ಲ ಚಿಕ್ಕಮ್ಮ, ನಾವೆಲ್ಲರೂ ಕೂತ್ ಮಾತಾಡಿದ್ರೇ ಒಂದು ಪರಿಹಾರ ಸಿಗೋದು ಅದಕ್ಕೆ. ಸರ್, ನಾನು ಸುತ್ತಿ ಬಳಸಿ ಮಾತಾಡದೆ ನೇರ ವಿಚಾರಕ್ಕೆ ಬರ್ತೀನಿ. ನಮ್ಮ ಮನೇಲಿ ನಡೆಯೋ ಎಲ್ಲ ವಿಷಯಗಳು ನಿಮಗೆ ಗೊತ್ತೇ ಇರುತ್ತೆ. ನಾನು ಮದುವೆ ಆಗಿದ್ದು, ಚಿತ್ರನ ನಾನು ಕಳ್ಕೊಂಡಿದ್ದು ಅದೆಲ್ರಿಗೂ ಗೊತ್ತಿರೋ ವಿಚಾರನೇ. ಅದರಿಂದ ಈಗ ತಾನೇ ನಾನು ಸ್ವಲ್ಪ ಚೇತರಿಸ್ಕೋತಾ ಇದ್ದೀನಿ. ಈಗ ಬೈರಂಗ್ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅವನ ಹೆಸರಲ್ಲಿ ಯಾವುದೂ ಆಸ್ತಿ ಪಾಸ್ತಿ ಇಲ್ಲ ಅಂತ ಹೆಣ್ಣು ಕೊಡಕ್ಕೆ ಹಿಂದೂ ಮುಂದೆ ನೋಡ್ತಿದ್ದಾರೆ. ಆಸ್ತಿ ವಿಚಾರವಾಗಿ ಮದುವೆ ನಿಲ್ಲೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ಸರ್? ಅದಕ್ಕೆ ನನ್ನ ಹೆಸರಲ್ಲಿರೋ ಆಸ್ತಿನೆಲ್ಲ ಅವನಿಗೆ ಬರೆಯೋಣ ಅಂತ. ಸರಿ, ಓಕೆ, ಹಾಗೆ ಮಾಡೋಣ ಬಿಡಿ. ನನ್ನ ಹೆಸರಲ್ಲಿರೋ ಆಸ್ತಿನೆಲ್ಲ ಎಲ್ರಿಗೂ ಸಮನಾಗಿ ಅನ್ಸ್ಬಿಡಿ. ಮುತ್ತು, ನಾನು ಹೀಗೆ ಹೇಳ್ತೇನೆ ಅಂತ ಬೇಜಾರು ಮಾಡ್ಕೋಬೇಡ. ನಮಗೆ ಆಸ್ತಿ ಬೇಡ, ನೀನು ನಮ್ಮ ಜೊತೆ ಇದ್ರೆ ಅಷ್ಟೇ ಸಾಕು. ನಮ್ಮ ಧೈರ್ಯ, ಆತ್ಮವಿಶ್ವಾಸ ಎಲ್ಲ ನೀನೆ. ಈ ಆಸ್ತಿ ಹಂಚಿಕೆ ವಿಚಾರನ ಇಲ್ಲೇ ಬಿಟ್ಬಿಡು. ಚಿಕ್ಕಮ್ಮ, ಇದೆಲ್ಲರೂ ಒಳ್ಳೇದಕ್ಕೋಸ್ಕರನೇ ಮಾಡ್ತಾ ಇರೋದು. ನೀವು ಆರಾಮಾಗಿರಿ, ನಾನು ನೋಡ್ಕೋತೀನಿ. ಸರ್, ನೀವು ಮುಂದುವರಿಸಿ. ಶಾಪ ತೀರಲು ಈ ಜನ್ಮ ಸಾಲದು. ಹೇಳಿ ನೀ ಯಾರೇನೇ. ಏನು ಯೋಚನೆ ಮಾಡ್ತಿದ್ದೀರಾ ಸರ್? ಇಲ್ಲ ಮತ್ತು ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಇದು ನಡೆಯಲ್ಲ. ಈ ಹಿಂದೆ ನಾನು ನಿಮಗೆ ಬೇಕಾದ ಸಲ ಹೇಳಿದ್ದೀನಿ. ಅದೇನೆಂದರೆ, ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೋದಲ್ದಲೇ ನಿಮ್ಮ ಸಹಿ ಜೊತೆಗೆ ಆ ಹುಡುಗಿ ಕೂಡ ಮನಸ್ಪೂರ್ವಕವಾಗಿ ಸಹಿ ಹಾಕಿದ್ರೆ ಮಾತ್ರ ಬೇರೆಯವ್ರ ಹೆಸರಿಗೆ ಆಸ್ತಿನ ವರ್ಗಾವಣೆ ಮಾಡ್ಬೋದು.
ಏನು ಸರ್ ಹೇಳಿದ್ನೇ ಪದೇ ಪದೇ ಹೇಳ್ತಿದ್ದೀರಾ? ನೋಡಿ, ನಾನು ಹೇಳ್ತಾ ಇರೋದಲ್ಲ, ಕಾನೂನಲ್ಲಿ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ. ನೋಡಿ, ನಿನಗೆ ನಮ್ಮ ಮೇಲೆ ಅನುಮಾನ ಇದ್ದರೆ ಈ ಪೇಪರ್ನ ತೊಗೊಂಡೋಗಿ ಬೇರೆ ಯಾವುದೇ ಲಾಯರೇ ಬೇಕಾದ್ರೂ ತೋರಿಸಿ ನಿಮ್ಮ ಅನುಮಾನ ಬಗೆಹರಿಯುತ್ತೆ. ಅಯ್ಯಯ್ಯೋ, ನಾನು ಆ ಥರ ಹೇಳಿಲ್ಲ ಸರ್. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಆದರೆ ನನಗಿನ್ನೊಂದು ಮದುವೆ ಆಗೋದಕ್ಕೆ ಒಪ್ಪಿಗೆ ಇಲ್ಲ ಸರ್. ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಮದುವೆ ಆಗೋದು ಓಕೆ ಸರ್, ಆದರೆ ಸುಮ್ಮನೆ ತಾಳಿ ಕಟ್ಟೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ನನ್ನ ಮನ್ಸನ್ ತುಂಬ ಚಿತ್ರನೇ ಇದ್ದಳು ಸರ್. ಅವಳನ್ನ ಮರೆತು ಇನ್ನೊಂದು ಮದುವೆ. ಇದೇನಿದು ಇಷ್ಟು ಬೇಗ ಬೆಳ್ಕ ಹೋಗಿದ್ಯಾ? ಓ, ಕಲ್ಗಳೆಲ್ಲ ಇಲ್ಲೇ ಇದೆ ಅಂದ್ರೆ ಎಲ್ಲ ಮುಗಿದ್ಮೇಲೆ ಮುಳುಗಿದ್ನಾ? ತಾಯಿ, ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡ್ದೆ ನೋಡು. ನೀನ್ ಅನ್ಕೊಂಡಾಗೆ ಪೂಜೆ ನೆರವೇರಿಸಿದೀನಿ, ಹಾಗೆ ನಾನು ಅನ್ಕೊಂಡಿದ್ದನ್ನ ನೀನ್ ನೆರವೇರ್ಸು. ಮದುವೆ ಆದರೆ ನನಗೆ ಮಾತ್ರ ಅಲ್ಲ, ಮನೆಗೆ ಬರೋಳಿಗೆ ಕೂಡ ಶಿಕ್ಷೆ ಕೊಟ್ಟಾಗತ್ತೆ. ನಾನೇನು ಪಾಪ ಮಾಡಿದ್ದೀನಿ ಸರ್? ನನಗೆ ಯಾಕೆಲ್ಲ ಈ ಥರ ಆಗುತ್ತೆ? ಚಿತ್ರನ್ ಜೊತೆ ನಾನು ಸತ್ತೋಗಿದ್ದರೆ ಸರಿ ಹೋಗ್ತಿತ್ತು. ಈ ವಿಚಾರದ ಬಗ್ಗೆ ಇನ್ನೊಂದ್ಸಲಿ ಮಾತಾಡೋಣ ಮುತ್ತು, ಬಿಟ್ಬಿಡು ಇಲ್ಲಿಗೆ. ಇಲ್ಲ ಚಿಕ್ಕಮ್ಮ, ಈ ವಿಚಾರದ ಬಗ್ಗೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ಇವತ್ತೇ ಮುಗಿಸ್ಬಿಡ್ಬೇಕು. ಸರ್, ಬೇರೆ ಏನಾದರೂ ದಾರಿ ಇದೆಯಾ ಸರ್? ಮತ್ತು ನಿನ್ನ ಕಷ್ಟ ನೋಡೋಕ್ಕಾಗ್ತಾ ಇಲ್ಲಪ್ಪ. ಇದಕ್ಕೆ ಪರಿಹಾರ ಅಂದರೆ ನೀನು ಮದುವೆ ಮಾಡ್ಕೊಳ್ಳೋದು ಒಂದೇನೆ, ಬೇರೆ ದಾರಿನೇ ಇಲ್ಲ. ಏನೇ ಆದರೂ ಪರವಾಗಿಲ್ಲ ಸರ್, ನನ್ನ ಮನ್ಸಿಗೆ ವಿರುದ್ಧವಾಗಿ ನಾನು ನಡ್ಕೊಳ್ಳಲ್ಲ. ನನ್ನ ಪ್ರಾಣ ಹೋದ್ರು ಸರಿ. ನನ್ನ ಸತ್ರೆ ನನ್ನ ಆಸ್ತಿ ಎಲ್ಲ ನನ್ನ ತಮ್ಮ ತಂಗಿರಿಗೆ ಬರುತ್ತಲ್ಲ, ಅಷ್ಟು ಸಾಕು ಸರ್. ಇಲ್ಲ ಮತ್ತು ಆಸ್ತಿ ಎಲ್ಲ ಈ ಊರಿನ ದೇವಸ್ಥಾನ ಟ್ರಸ್ಟ್ಗೆ ಹೋಗುತ್ತೆ, ಯಾರ ಹೆಸರಿಗೂ ಬರೆಯೋಕ್ಕಾಗಲ್ಲ. ಯಾಕಪ್ಪ ಮುತ್ತು ಹೀಗೆಲ್ಲ ಮಾತಾಡ್ತೀಯ? ಈ ಥರ ನಿರ್ಧಾರ ಎಲ್ಲ ತಗೊಳ್ಳೋದಿಲ್ಲ ಅಂತ ಈ ಚಿಕ್ಕಮ್ಮನಿಗೆ ಮಾತು ಕೊಡು ಮುತ್ತು. ಅಣ್ಣ, ನನ್ನ ಮದುವೆ ವಿಚಾರಕ್ಕೋಸ್ಕರ ತೊಂದರೆ ತಗೊಳಂಗಿದ್ರೆ ನನಗೆ ಮದುವೆನೇ ಬೇಡ. ಹಾಗೂ ಒಂದು ವೇಳೆ ನೀವು ನನಗೆ ಮದುವೆ ಮಾಡಲೇಬೇಕು ಅನ್ನೋದಾದರೆ ದೊಡ್ಡ ಮನೆ ಸಂಬಂಧ ಏನು ಬೇಡಣ್ಣ, ಬಡವ್ರ ಮನೆ ಹುಡುಗಿ ಆದರೆ ಸಾಕು. ನೀವು ತೋರಿಸಿದ ಹುಡುಗಿಗೆ ತಾಳಿ ಕಟ್ತೀನಿ. ನಿಮಗೆ ನನ್ನಿಂದ ಕಷ್ಟ ಆಗೋದು ಬೇಡ ಅಣ್ಣ, ಕಷ್ಟ ಆಗೋದು ಬೇಡ. ಹೌದು ಅಣ್ಣ, ಬೈರಾ ಹೇಳ್ತಿರೋದು ಕರೆಕ್ಟಾಗಿದೆ. ನಿನ್ನ ಮನ್ಸಿಗೆ ಸಂಕಟ ಮಾಡಿಕೊಂಡು ನೀನು ಯಾವ ಕೆಲಸನೂ ಮಾಡಬೇಡ. ನೀನು ಬೇಕಣ್ಣ, ನಮ್ಮೆಲ್ರಿಗೂ ನೀನು ಬೇಕು.